ಅದು ರಾಮಪುರ ಎಂಬ ಹಳ್ಳಿ. ಆ ಹಳ್ಳಿಯಲ್ಲಿ ವ್ಯವಸಾಯ ಮಾಡುವವರೇ ಹೆಚ್ಚು ಜನ. ಇಂತಹ ಊರಿನಲ್ಲಿ ರಂಗಪ್ಪ ಮತ್ತು ತಿಮ್ಮಣ್ಣ ಎಂಬ ಇಬ್ಬರು ರೈತರಿದ್ದರು. ಅಕ್ಕಪಕ್ಕದಲ್ಲಿಯೇ ಇವರ ಜಮೀನು ಇದ್ದಿದ್ದರಿಂದ ಆತ್ಮೀಯ ಗೆಳೆಯರಂತೆ ಇದ್ದರು. ರಂಗಪ್ಪನದು ಕೊಳವೆ ಬಾವಿ ಇತ್ತು. ನೀರಿನ ವ್ಯವಸ್ಥೆ ಇದ್ದಿದ್ದರಿಂದ ಹೊಲದಲ್ಲಿ ತೆಂಗಿನ ಮರಗಳನ್ನು ಬೆಳೆಸಿದ್ದ. ತಿಮ್ಮಣ್ಣನಿಗೆ ನೀರಿನ ಕೊರತೆಯಿಂದ ಜೋಳ, ನವಣೆಯಂತಹ ಬೆಳೆಗಳನ್ನು ಮಾತ್ರ ಬೆಳೆಯುತ್ತಿದ್ದನು. ತಿಮ್ಮಣ್ಣ ಒಂದು ದಿನ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವಾಗ ಬಾಯಾರಿಕೆಯಾಯಿತು. ಊರು ಜಮೀನಿನಿಂದ ದೂರವಿದ್ದರಿಂದ ಹೋಗಿ ಬರುವಷ್ಟರಲ್ಲಿ ಸಂಜೆಯಾಗುತ್ತದೆ ಎಂದು ಯೋಚಿಸುತ್ತ ನಿಂತ. ಜಮೀನಿನ ಸುತ್ತಲೂ ಎಲ್ಲೂ ನೀರು ಸಿಗುತ್ತಿರಲಿಲ್ಲ. ಇದನ್ನು ಅರಿತ ತಿಮ್ಮಣ್ಣ ಪಕ್ಕದಲ್ಲಿದ್ದ ರಂಗಪ್ಪನ ತೆಂಗಿನ ತೋಟಕ್ಕೆ ಹೋದ. ತೆಂಗಿನ ಮರ ಏರಿ 4-5 ಎಳನೀರನ್ನು ಕಿತ್ತು ಕುಡಿಯಲು ಪ್ರಾರಂಭಿಸಿದ. ಜಮೀನಿನ ಕಡೆಗೆ ಬರುತ್ತಿದ್ದ ರಂಗಪ್ಪ ದೂರದಲ್ಲಿಯೇ ತಿಮ್ಮಣ್ಣ ಎಳನೀರು ಕುಡಿಯುವುದನ್ನು ನೋಡಿದ. ತಕ್ಷಣ ಜೋರಾಗಿ ಹೆಜ್ಜೆ ಹಾಕುತ್ತಾ ತಿಮ್ಮಣ್ಣನ ಹತ್ತಿರ ಬಂದು ಗಲಾಟೆ ಮಾಡಲು ಶುರು ಮಾಡಿದ. ತಿಮ್ಮಣ್ಣ ಏನೇ ಹೇಳಿದರೂ ಕೇಳಲಿಲ್ಲ. ಅವನ ಮೇಲೆ ಕಳ್ಳತನದ ಆಪಾದನೆ ಮಾಡುತ್ತಾ ಊರಿನ ಕಡೆಗೆ ನಡೆದ. ಊರಿನ ಹಿರಿಯರೆಲ್ಲರಿಗೂ ತಿಮ್ಮಣ್ಣ ನನ್ನ ಹೊಲದಲ್ಲಿ ಕಳ್ಳತನ ಮಾಡಿದ್ದಾನೆ ಎಂದು ದೂರು ಹೇಳಿದ. ಮರುದಿನ ಊರಿನ ಜನರು, ಹಿರಿಯರೆಲ್ಲ ಸೇರಿ ಪಂಚಾಯಿತಿ ಕರೆದರು. ಎಳನೀರನ್ನು ಕಿತ್ತಿರುವುದಾಗಿ ತಿಮ್ಮಣ್ಣ ಒಪ್ಪಿಕೊಂಡನು. ಪಂಚಾಯಿತಿಯಲ್ಲಿ ಭಾಗವಹಿಸಿದ್ದ ಮಕ್ಕಳು ಜನರೆಲ್ಲ, ರಂಗಪ್ಪನ ಜಮೀನಿನಲ್ಲಿ ಯಾರೂ ಇಲ್ಲದಿದ್ದಾಗ ಏಕೆ ಕೀಳಬೇಕು ಎಳನೀರನ್ನು ಎಂದು ಗುಸು ಶಬ್ದ ಮಾಡುತ್ತಿದ್ದರು. ಪಂಚಾಯಿತಿಯ ಹಿರಿಯರು ಸಹ ತಿಮ್ಮಣ್ಣನದೇ ತಪ್ಪು ಎಂದು ತೀರ್ಮಾನ ಮಾಡಿ 5,000 ರೂಪಾಯಿ ದಂಡ ವಿಧಿಸಿದರು. ಈ ಘಟನೆ ಮುಗಿದು 5-6 ವಾರಗಳು ಕಳೆದಿದ್ದವು. ಅದೊಂದು ದಿನ ರಂಗಪ್ಪ ಜಮೀನಿನ ಕಡೆಗೆ ಬಂದನು. ತೆಂಗಿನ ಮರದಲ್ಲಿ ಕೋತಿಗಳು ಇರುವುದನ್ನು ಕಂಡನು. ಆದಾಗಲೇ 7-8 ಕೋತಿಗಳು ಎಳನೀರನ್ನು ಕುಡಿದು ನೆಲದ ಮೇಲೆ ಹಾಕಿರುವುದು ಕಂಡಿತು. ಪ್ರತಿ ಮರದ ಕೆಳಗೆ ಖಾಲಿಯಾಗಿ ಬಿದ್ದಿದ್ದ ಎಳನೀರಿನ ಬುರುಡೆಯನ್ನು ನೋಡಿದನು. ಅವುಗಳನ್ನು ನೋಡಿದವನೇ ದಿಗ್ಭ್ರಮೆಗೊಂಡು ನೆಲದ ಮೇಲೆ ಕುಳಿತನು. ಹಾಗೆ ಯೋಚಿಸುತ್ತಾ ಕುಳಿತಿದ್ದಾಗ ತಿಮ್ಮಣ್ಣ ನೆನಪಿಗೆ ಬಂದ. ತನ್ನ ಮನಸ್ಸಿನಲ್ಲಿಯೇ, ರಂಗಪ್ಪ, ತಿಮ್ಮಣ್ಣ 4-5 ಎಳನೀರನ್ನು ಕಿತ್ತುಕೊಂಡಿದ್ದಕ್ಕೆ ನಾನು ಕಳ್ಳತನದ ಆಪಾದನೆ ಮಾಡಿ 5,000 ದಂಡ ಪಡೆದೆ. ಆದರೆ ಈಗ ಕೋತಿ ಎಳನೀರುಗಳನ್ನೆಲ್ಲ ಕುಡಿದು ನಾಶ ಮಾಡಿವೆ. ಅವುಗಳನ್ನು ಏನೂ ಮಾಡಲಾಗದು ಎಂದು ಯೋಚಿಸುತ್ತಾ ತಿಮ್ಮಣ್ಣನ ಮನೆಯ ಕಡೆಗೆ ಹೊರಟನು. ತಿಮ್ಮಣ್ಣ ನೀಡಿದ 5,000 ರೂಪಾಯಿ ಹಣವನ್ನು ಹಿಂದಿರುಗಿಸಿ ಕ್ಷಮೆ ಕೇಳಿದನು.